ಹಲೋ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡು ನಾವು ಆರಾಮದೀವಿ ನೋಡ್ರಿ. ಎಲ್ಲರಿಗೂ ಹ್ಯಾಪಿ ವುಮೆನ್ಸ್ ಡೇ ಅನ್ಕೋತ್ರಿ. ಯಾವ ಹೆಣ್ಮಕ್ಳು ಯಾವ್ಯಾವ ಜಾಬ್ನಾಗ ಅದೀರಿ ನೋಡ್ರಿ, ಎಲ್ಲರಿಗೂ ಸಕ್ಸಸ್ಫುಲ್ ಆಗಲಿ ಅನ್ಕೋತ್ರಿ. ಎಲ್ಲರಿಗೂ ಹ್ಯಾಪಿ ವುಮೆನ್ಸ್ ಡೇ ಅನ್ಕೋತ್ರಿ. ಇವತ್ತಿನ ಬ್ಲಾಗ್ನಾಗ ಏನೇನೈತೆ ಅಂತಂದು ನೋಡೋಣ ಇವತ್ತು ನಾವು ಡಿಮಾರ್ಟಿಗೆ ಹೋಗ್ಬೇಕತ್ತಂದ್ರಿ, ಬಾಗಲಕೋಟೆ ಡಿಮಾರ್ಟಿಗೆ ಹೋಗ್ಬೇಕತ್ತಂದು ಬಂದೀನಿ ನೋಡ್ರಿ. ಈ ಕಡೆ ಬರೋಣ ರೀ, ಕೆಂಪು ರೋಡ್ ಹನುಮಪ್ಪನ ಗುಡಿ ರೀ, ಮಸ್ತ್ ಐತ್ರಿ, ಕಲ್ಲಿಲೆ ಕಟ್ಟ್ಯಾರಿ. ಆದರೆ ಎಲ್ಲ ಮಸ್ತ್ ಇವು ಐತೆ ನೋಡ್ರಿ. ಇದು ಸೇಮ್ ಇದ್ರ ಗತೆ ಕಾಣಿಸ್ತರಿ. ಹೆಂಗಂದ್ರೆ ರೀ, ಮೊನ್ನೆ ರಾಮ ಮಂದಿರ ಕಟ್ಸ್ಯಾರ ನೋಡ್ರಿ, ಆ ಟೈಪ್ ಗತೆನ ಕಟ್ಸ್ಯಾರ ನೋಡ್ರಿ. ಮಸ್ತ್ ಐತ್ರಿ. ಈ ಕಡೆ ಎಲ್ಲ ಬಂದ ಕೂಡೇನ ರೀ, ಡಿಮಾರ್ಟಿಗೆ ಬಂದ ಕೂಡೇನ ಸಂತಿ ಮಾಡತ್ತಾರ ನೋಡ್ರಿ. ನನ್ನ ಮಕ್ಳು ಬಂದ್ರೆ ಬರೀ ತಿನ್ಸನ ತುಂಬ್ಕೊಂಬಂದಿರ್ತಾರೆ. ಅದ್ರೊಳಗೆ ಅರ್ಧ ಸಂತಿನೇ ಇರೋದಿಲ್ರಿ, ಬರೀ ತಿನ್ಸ ಅವ್ರದ್ದೇನು ಸಾಮಾನು ಅದ ತುಂಬ್ಕೊಂಬಂದಿರ್ತಾರೆ ಅವರಿಬ್ರು. ಮತ್ತು ಈ ಕಡೆ ನಮ್ಮ ಮನೆಯವರೆಲ್ಲ ಸಂತಿ ಗಿಂತಿ ಮಾಡಿ ಕೂಡೇನ ರೀ ಬಿಲ್ಲಿಂಗ್ ಮಾಡ್ಸಾಕತ್ತಾರ ನೋಡ್ರಿ. ಬಿಲ್ಲಿಂಗ್ ಕೌಂಟ್ರನಾಗ ಬಿಲ್ಲಿಂಗ್ ಮಾಡ್ಸಾಕತ್ತಾರಿ. ಅವ್ರಿಬ್ರು ಏನರ ಒಂದು ಕಿಡಿಗೇಡಿ ಮಾಡ್ಕೊತ ಏನರ ಒಂದು ತೊಗೊಂಡ ಬಂದಿರ್ತಾರ್ರಿ. ಮತ್ತು ಮನೆಗೆ ಬಂದ ಕೂಡೇನ ಇಸ್ತ್ರಿ ಮಾಡತ್ತೀನಿ ನೋಡ್ರಿ. ಸ್ಟಾರ್ಟ್ ಆತು ನೋಡ್ರಿ. ಹೌದಿಲ್ರಿ? ಏನು ಮಾಡತ್ತೀರಿ? 1 2 3 ಏನು ಅಭ್ಯಾಸ ಮಾಡಿ ಬರ್ರಿ ಕಡೆ, ಬರ್ರಿ ಕಡೆ ಜಲ್ದಿ ಜಲ್ದಿ. ನಾಳೆ ಎಕ್ಸಾಮ್ ಅದ, ಬಾ ಗಗನ. ಕ್ವಶನ್ का आंसर पूछ. ಕ್ವಶನ್ ಆನ್ಸರ್ ಎಲ್ಲ ಕೇಳ್ತೀನಿ ಬಾ ನಾ ಚಂದಂಗೆ. मग पाठवली ते होतं ड्रेस. ಹೌದು, पाठवली तो बरं काय. ಬಾ ಬಾ, ಎಲ್ಲಿತ್ತಿ ನಿಂದ ಮೂತಿ ನೋಡುನು ಬಾ. ಈಗ ಕುಂತು ಓದ್ರಿ ಇಬ್ರು, ಓದ್ರಿ. ನಾಳೆ ಎಕ್ಸಾಮ್ ಯಾವ್ಯಾವ ಅದಾವ? ಹಾಂ ತಳ ಕೊಡು ಚಂದಂಗೆ. ಹಾಂ ದೂರ ದೂರ ಕುಂದ್ರಿ ಇಬ್ರು. ಈಗ ನೀ ದೂರ ಕುಂದ್ರು ಹೋಗಣ, ನೀ ಗರ್ಗನ್ ದೂರ ಕುಂದ್ರು. ಸುಳ್ಳ ಓದಾಕತ್ತೀರ ಅನ್ನಕತ್ತೀರೇನಿಬ್ರು? ಏನು ಮಾಡತ್ತೀರಿ? ಏನು ಮಾಡತ್ತಿ? ಸುಳ್ಳ ಇಲ್ಲ. ಏನು ತಿನ್ನತಿ ಹೋಗನಿ? ಏನು ತಿನ್ನತಿ? ಚಿಕನ್. ಹಾಂ, ಚಿಕನ್. ಅದೇನು ಸೀಸ್ ಬಾಯ ಹಾಕೊಂಡ್ರೆ ಏನಾಗುತ್ತೆ? ಹಾಂ, ಗೊತ್ತಿಲ್ಲ. ಅವರಿಗೆಲ್ಲ ನೈಟ್ ಅದು ಎಲ್ಲ ಓದಿಸ್ರಿ, ಎಲ್ಲ ಮಾಡಿರಿ. ಮತ್ತು ಬೆಳಗ್ಗೆ ಎದ್ದು ಅವರು ನಾಷ್ಟಾಕಂತಂದ್ರಿ. ಮತ್ತು ಈ ಕಡೆ ಚಟ್ನಿ ರುಬ್ಕೊಳಕತ್ತೀನಿ ನೋಡ್ರಿ. ಚಟ್ನಿ ರೀ ಅವ್ರಿಗೆ ದೋಸೆ ಮಾಡಿಕೊಟ್ಟು ತಿನಿಸಿ ಕಳಿಸಿನಂದ್ರೆ ರೀ, ಮತ್ತು ಮಧ್ಯಾಹ್ನ 1 ತನಕ ರೀ ಹೊಟ್ಟೆ ಹಸಿದಿಲ್ರಿ. ಯಾಕಂದ್ರೆ ಅವ್ರು ಟಿಫಿನ ಕಟ್ಕೊಂಡು ಹೋಗೋದಿಲ್ರಿ ಹುಡುಗರು ಇಬ್ರಿಗಿಬ್ರು. ಎಕ್ಸಾಮ್ ನಡೀತಾ ಮಮ್ಮಿ, ನಮ್ಗೆ ಅಲ್ಲಿ ಏನೂ ತಿನಿಸಿ ಕೊಡೋದಿಲ್ಲ ಅಂತಂದು ಒಂದು ಸ್ವಲ್ಪ ಮ್ಯಾಗ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಅಷ್ಟೇ ಒಯ್ದಿರ್ತಾರೆ, ಅದಷ್ಟೇ ತಿಂದು ಬಂದಿರ್ತಾರೆ. ಅಲ್ಲಿದ್ದ ಬಂದ ಕೂಡಲೇ ಅಡುಗೆ ಮಾಡ್ಬೇಕು ನೋಡ್ರಿ ನಾನು ಅವ್ರು ಬರೋಟ್ಲೇನ. ಮತ್ತು ಈ ಕಡೆ ಎಲ್ಲ ನಿನ್ನೆ ತೊಗೊಂಬಂದಿದ್ದು ಅಷ್ಟು ಇದನ್ನು ರೀ ಡಿಮಾರ್ಟಿನ ಸಂತಿ ರೀ, ಅವೆಲ್ಲ ಡಬ್ಬಿ ಒಳಗೆ ಹಾಕ್ಬೇಕತ್ತಂದು ತೊಗೊಂಡು ಇಟ್ಕೊಂಡೀನಿ ನೋಡ್ರಿ. ಇದಾದ ಕೂಡೇನ ರೀ ಮೆಂತ್ಯ ಪಲ್ಯ ಮಾಡ್ಬೇಕತ್ತಂದ್ರಿ. ಈ ಕಡೆ ಮೆಣ್ಸಿನ್ಕಾಯಿ ಎಲ್ಲ ತುಂಬಿ ತೆಗೆದು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಬರಕತ್ತೀನಿ ನೋಡ್ರಿ, ಒಂದು ಸ್ವಲ್ಪ ಉಪ್ಪು ಹಾಕಿರಿ. ಅದು ರುಬ್ಬಿದಾದ ಕೂಡೇನ ರೀ ಕಡ್ಲೆಬೇಳೆ ಒಂದು ತಾಸು ನೆನೆಸಿಟ್ಟಿದ್ರಿ. ಒಂದು ಸ್ವಲ್ಪ ಇದನ್ನು ರೀ ಮೆಂತ್ಯ ಪಲ್ಯ ರೀ. ಈ ಕಡೆ ಇದನ್ನು ಏನಂದ್ರೆ ರೀ ಮಿಕ್ಸಿಗೆ ಹಾಕೊಂಬಂದಿದ್ದು ಮೆಣ್ಸಿನ್ಕಾಯಿ ನೋಡ್ರಿ. ಈ ಕಡೆ ಆದ ಕೂಡೇನ ರೀ ಈಗ ಬಾಣಲಿ ಇಟ್ಟು, ಬಾಣಲಿ ಕಾದಾದ್ಮೇಗನ ಎಣ್ಣೆ ಹಾಕ್ಕೊಂಡ್ರಿ. ಎಣ್ಣೆ ಕಾದಾದ್ಮೇಗನ ರೀ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೋಬೇಕು ನೋಡ್ರಿ. ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ರೀ, ಹಾಕೊಳಕತ್ತೀನಿ ನೋಡ್ರಿ. ಇದು ಕ್ಲಿಪ್ಪಿಂಗ್ಸ ಬಂದಿಲ್ರಿ, ಮುಂದಿನ ಬ್ಲಾಗ್ನಾಗ ಹೇಳ್ಕೊಡ್ತೀನಿ ರೀ. ಯಾಕಂದ್ರೆ ರೀ ಈ ಬ್ಲಾಗ್ ಇನ್ನು ವಿಡಿಯೋ ಮಾಡೋ ಟೈಮಿಗೆ ಏನಾಯ್ತು ಏನೋ ರೀ, ಇದನ್ನ ಇಡುವೇನ ಆಗಿಲ್ರಿ. ಹಾಗಾಗಿ ಮುಂದಿನ ಬ್ಲಾಗ್ನಾಗ ಹೇಳ್ಕೊಡ್ತೀನಿ ರೀ. ಎಲ್ಲರಿಗೂ ಸಾರಿ ಅಂತೀನಿ ರೀ, ಈ ಕ್ಲಿಪ್ಪಿಂಗ್ಸ್ ಯಾಕೋ ಮಿಸ್ ಆಗಿಬಿಡ್ತು ರೀ. ಏನೋ ಆತ ಏನೋ ಕ್ಯಾಮ್ರಾಕ್ಕೆ ಅದು ಸರಿಯಾಗಿ ಬರಲಿಲ್ಲರಿ. ಮುಂದಿನ ಬ್ಲಾಗ್ನಾಗ ಹೇಳ್ಕೊಡ್ತೀನಿ ರೀ. ಇದು ಪಲ್ಯ ಚಲೋ ಭಾಳ ಆಗುತ್ತೆ ರೀ, ರೊಟ್ಟಿ ಮತ್ತು ಇಲ್ಕಂದ್ರೆ ಚಪಾತಿ ಜೋಡಿ ಕಾಂಬಿನೇಷನ್ ಮಸ್ತ್ ಆಗುತ್ತೆ ರೀ. ಇದೊಂದು ಸತಿ ನೀವು ಟ್ರೈ ಮಾಡಿ ನೋಡಿರಿ ಹಿಂಗೆ ಮಾಡೋದು. ಮುಂದಿನ ಬ್ಲಾಗ್ನಾಗ ಹೇಳ್ಕೊಡ್ತೀನಿ ರೀ ಅದನ್ನ. ಇದು ನಮ್ಮ ಮಮ್ಮಿ ರೆಸಿಪಿ ರೀ. ನಮ್ಮ ಮಮ್ಮಿ ನಾವು ಹಾಸ್ಟೆಲ್ಗೆ ಅದು ಇದ್ದಾಗ ರೀ ಇದನ್ನ ಮಾಡಿ ಕಳಿಸ್ತಿದ್ದಳು ರೀ.
ಇನ್ನು ನಮ್ಮ ಮಮ್ಮಿ ಬ್ಲಾಗ್ ನೋಡ್ರಿ ಅಂತಾಳೆ ಇದು ನನ್ನ ರೆಸಿಪಿ ಅಂತಂದು ಆಕಿಗೆ ಇನ್ನು ನೋಡಿ ಅಂತಾಳ್ರಿ ಅದಕ್ಕೆ ಇದು ನಮ್ಮ ಮಮ್ಮಿ ರೆಸಿಪಿ ರೀ ಮಸ್ತ್ ಇರುತ್ತೆ ರೀ ಇದು ಮೆಂತ್ಯ ಪಲ್ಯ ಮಾಡೋದು ರೆಸಿಪಿ ರೀ ಕಡ್ಲೆಬೇಳೆ ನೆನೆ ಇಟ್ಟು ಮಾಡೋದು ಆಕಿನ ರೆಸಿಪಿ ರೀ ಈ ಬ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ